ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಧರ್ಮಪಿತ ಅಪ್ಪ ಬಸವ ತಂದೆಯವರು ಲಿಂಗೈಕ್ಯರಾದಂಥ ದಿನ. ಶ್ರಾವಣ ಶುದ್ಧ ಪಂಚಮಿ ಎಂದು ಅವರು ಕೂಡಲ ಸಂಗಮದಲ್ಲಿ ಅವರ ಪೂಜೆಗೆ ಕುಳಿತುಕೊಳ್ಳುವಂಥ ಆ ಕಲ್ಲಿನ ಗದ್ದಿಗೆಯಲ್ಲಿ ಗುರು ಬಸವ ತಂದೆಯವರು ಇಹಲೋಕವನ್ನು ತ್ಯಜಿಸಿದಂಥ ದಿನ. ಗುರು ಬಸವಣ್ಣನವರು ಆನಂದನಾಮ ಸಂವತ್ಸರ ವೈಶಾಖ ಮಾಸ ರೋಹಿಣಿ ನಕ್ಷತ್ರದಂದು 34/1134 ತಾಯಿ ಮಾದಲಾಂಬಿಕೆಯ ಚಿದ್ಗರ್ಭದಲ್ಲಿ ಅವರು ಜನಿಸ್ತಾರೆ. ಮುಂದೆ ಅವರು ತಮ್ಮ ಮನೆಯಲ್ಲಿರುವಂಥ ಅವರು ಕಮ್ಮೆ ಕುಲದ ಬ್ರಾಹ್ಮಣರಾಗಿದ್ದರಿಂದ ಅನೇಕ ದೇವತೆಗಳನ್ನು ಆರಾಧಿಸ್ತಾ ಇದ್ದರು. ಆದರೆ ಇವು ಯಾವ ಆಚರಣೆಗಳು ಗುರು ಬಸವಣ್ಣನವರಿಗೆ ಹಿಡಿಸದೇ ಇರುವಾಗ ತಮ್ಮ ಒಂದು ಉಪನಯನ ಕಾರ್ಯಕ್ರಮವನ್ನು ಮನೆಯಲ್ಲಿ ಹಮ್ಮಿಕೊಂಡಾಗ ಈ ಜನಿವಾರ ಅಕ್ಕನಿಗೆ ಮೊದಲು ಕೊಡಿ ಅಂತ ಗುರು ಬಸವಣ್ಣನವರು ಬೇಡಿಕೆ ಇಡ್ತಾರೆ. ಆದರೆ ಇದು ಅಕ್ಕನಿಗೆ ಗುರು ಜನಿವಾರವನ್ನು ಕೊಡೋದಕ್ಕೆ ಬರೋದಿಲ್ಲ, ಇದು ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಅಂತ ಹೇಳಿ ಅಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಅವ್ರ ತಂದೆ ತಾಯಿಗಳು ಹೇಳಿದಾಗ ಗುರು ಬಸವಣ್ಣನವರು ಅಕ್ಕನಿಗಿಲ್ಲದ ಜನಿವಾರ ನನಗೆ ಬೇಡ ಅಂತ ಹೇಳಿ ಅವರು 8 ವರ್ಷದಲ್ಲಿ ಕೂಡಲ ಸಂಗಮಕ್ಕೆ ಆಗಮಿಸ್ತಾರೆ. ಹಾಗೆ ಗುರು ಬಸವಣ್ಣನವರು ಒಂದು ಜನನವ ಹೇಗಾಯಿತು ಅಂತ ಹೇಳಿ ಅಲ್ಲಮಪ್ರಭುದೇವರು ಏನು ಹೇಳ್ತಾರೆ, ಮರ್ತ್ಯ ಲೋಕದ ಮಹಾಮನೆ ಹಾಳಾಗಿ ಹೋಗಬಾರದೆಂದು ಕರ್ತ ನಟ್ಟಿದನೆಯ ಬಸವಣ್ಣನ. ಅಂದರೆ ಈ ಸೃಷ್ಟಿಕರ್ತ ಪರಮಾತ್ಮ ನಿರ್ಮಿಸಿದಂಥ ಈ ಭೂಲೋಕ, ಈ ಮರ್ತ್ಯಲೋಕ ಏನಿದೆಯಲ್ಲ, ಇದು ಹಾಳಾಗಬಾರ್ದು ಅಂತ ಹೇಳಿ ಅಲ್ಲಿ ಆ ಸೃಷ್ಟಿಕರ್ತ ಪರಮಾತ್ಮ ಗುರು ಬಸವಣ್ಣನವರನ್ನು ಈ ಮರ್ತ್ಯವನ್ನು ಉದ್ಧರಿಸೋಕ್ಕೋಸ್ಕರ ಅಟ್ಟಿದ್ರಂತೆ. ಹಾಗೆ ಬಂದಂತಹ ಗುರು ಬಸವಣ್ಣನವರು 21 ವರ್ಷದವರೆಗೆ 8ನೇ ವರ್ಷದಿಂದ 21ನೇ ವರ್ಷದವರೆಗೆ ಕೂಡಲ ಸಂಗಮದಲ್ಲಿದ್ದು ಅನೇಕ ಎಲ್ಲ ಧಾರ್ಮಿಕ ಏನಂತ ಹೇಳ್ತಾವಲ್ಲ ಎಲ್ಲವನ್ನು ಅಧ್ಯಯನ ಮಾಡಿ ಮತ್ತು ಯಾವುದೂ ಇಲ್ಲಿ ಪೂಜೆಗೊಳ್ಳುವಂಥ ವಸ್ತು ಸರಿಯಾಗಿ ಇಲ್ಲ. ಅಲ್ಲಿ ನಾಗಪ್ಪಗೆ ಹಾಲು ಎರಿತಾರೆ, ಗಿಡಕ್ಕೆ ಸುತ್ತಾರ, ನೀರಿಗೆ ಕಂಡಾಗ ಮುಳುಗ್ತಾರೆ, ಮತ್ತು ಬತ್ತುವ ಜಲ ಒಣಗುವ ಮರವಂತ ನಚ್ಕೊಂಡವರು, ಮತ್ತು ಒಂದು ಈ ಸಕಲ ಪ್ರಾಣಿಗಳಲ್ಲಿ ಒಂದು ವಿಷಜಂತು ಆದಂಥ ಒಂದು ಆ ನಾಗಪ್ಪನಿಗೆ ಹಾಲು ಎರೆಯೋದಾಗಲಿ, ಇದೆಲ್ಲ ನೋಡಿ ಗುರು ಬಸವಣ್ಣನವರು ಹೇಗೆ ಈ ಜನಕ್ಕೆ ಒಂದು ಹೊಸ ಒಂದು ಪೂಜೆ ವಿಧಾನವನ್ನು, ಪೂಜೆ ಪರಿಕರವನ್ನು ಕೊಡಬೇಕು ಅಂದಾಗ ಅಲ್ಲಿ ಅವರು ಸೃಷ್ಟಿಕರ್ತ ಪರಮಾತ್ಮನ ಕುರುಹಾದಂಥ ಇಷ್ಟಲಿಂಗವನ್ನು ಅವರು ಶೋಧಿಸಿ ಮೊದಲು ತಾವು ಅದನ್ನು ಪೂಜೆ ಮಾಡಿ ಅನಂತರ ತಮ್ಮ ಅಕ್ಕನಿಗೆ ಕೊಟ್ಟು ಅಕ್ಕನಿಗೆ ಇಷ್ಟಲಿಂಗದ ಮಹಿಮೆಯನ್ನು ತಿಳಿಸಿ ಮುಂದೆ ಕಲ್ಯಾಣಕ್ಕೆ ಬಂದು ಅಲ್ಲಿ ಕಲ್ಯಾಣ ಸಾಮ್ರಾಜ್ಯವನ್ನೇ ಕಟ್ಟಿ ಬಿಜ್ಜಳ ಅರಸನ ಮಂತ್ರಿಯಾಗಿ, ಅದು ಪ್ರಧಾನಮಂತ್ರಿಯವರಿಗೆ ಅವರು ಉನ್ನತ ಹುದ್ದೆಗೆ ಹೋಗಿ ಅನುಭವ ಮಂಟಪವನ್ನು ಕಟ್ಟಿ ಅಲ್ಲಿ ಅನೇಕ ಶರಣರನ್ನು ಅಲ್ಲಿ ಒಂದೆಡೆ ಸೇರಿಸಿ ವಚನ ಸಾಹಿತ್ಯ ಎನ್ನುವಂಥ ಒಂದು ಜೇನುತುಪ್ಪವನ್ನೆಲ್ಲ ಸಂಗ್ರಹಿಸಿ ಮುಂದೆ ಆ ರಾಜ್ಯಾಜ್ಞೆಯ ಅನುಸಾರ ಗುರು ಬಸವಣ್ಣನವರು ಕಲ್ಯಾಣವಿಟ್ಟು ಕೂಡಲ ಸಂಗಮಕ್ಕೆ ಬರ್ತಾರೆ. ಹಾಗೆ ಕೂಡಲ ಸಂಗಮಕ್ಕೆ ಬಂದು ತಾವು ಬಂದಂಥ ಮಣಿಹ ಎಲ್ಲ ಪೂರೈಸಿತು ಅಂತ ಹೇಳಿ ಅವರು ಗುರು ಬಸವಣ್ಣನವರು ಆ ಕೂಡಲ ಸಂಗಮದಲ್ಲಿ ನಳನಾಮ ಸಂವತ್ಸರ ಶ್ರಾವಣ ಶುದ್ಧ ಪಂಚಮಿಯಂದು 37/1196 ಕೂಡಲ ಸಂಗಮದಲ್ಲಿ ಅವರು ಏನಾಗ್ತಾರೆ ಅಂದರೆ ಲಿಂಗೈಕ್ಯ ಆಗ್ತಾರೆ. ಅವರು ಇಚ್ಛಾಮರಣೆಯಾಗಿದ್ದರಿಂದ ಅವರು ತಾವು ಲಿಂಗೈಕ್ಯರಾಗಿ ಅವರು ಹೇಳ್ತಿದ್ದಾರೆ, ಯಾವ ರೀತಿ ನನ್ನ ಬದುಕು ಇತ್ತು, ಯಾವ ರೀತಿ ನಾನು ಒಂದು ನಿಷ್ಪತ್ತಿ ಆದೆ ಅನ್ನೋದನ್ನು ಇಲ್ಲಿ ಅವರು ಒಂದು ವಚನದಲ್ಲಿ ಅವರು ಹೇಳ್ತಾ ಇದ್ದಾರೆ. ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವಂಕುರಿಸಿ
ಲಿಂಗವೆಂಬ ಎಲೆಯಾಯಿತ್ತು, ವಿಚಾರವೆಂಬ ಹೂವಾಯಿತ್ತು, ಆಚಾರವೆಂಬ ಕಾಯಾಯಿತ್ತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತಾನು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದು ಎತ್ತಿಕೊಂಡನು ಅಂತ ಹೇಳಿ ಗುರು ಬಸವಣ್ಣನವರು ತಮ್ಮ ಜೀವನದ ಒಂದು ಯಾವ ರೀತಿ ಒಂದು ಭಕ್ತಿ ಅನ್ನುವಂಥ ಆ ಭೂಮಿಯೊಳಗೆ ಗುರುವಂಥದ್ದು ಬೀಜ ಅಂಕುರಿಸಿ ಲಿಂಗ ಅನ್ನುವಂಥ ಒಂದು ಎಲೆಯಾಯಿತು, ವಿಚಾರ ಅನ್ನುವಂಥ ಒಂದು ಹೂವಾಯಿತು, ಆಚಾರ ಅನ್ನುವಂಥ ಒಂದು ಕಾಯಾಯಿತು ಮತ್ತು ನಿಷ್ಪತ್ತಿ ಎಂಬ ಹಣ್ಣು ಹೇಗೆ ಅದು ತೊಟ್ಟು ಕಳಚಿ ಬೀಳುವ ಸಮಯದಲ್ಲಿ ಅಲ್ಲಿ ಲಿಂಗದೇವ ಎತ್ತಿಕೊಂಡ ಅಂತ ಹೇಳಿ ಗುರು ಬಸವಣ್ಣನವರು ಹೇಳಿ ಅಲ್ಲಿ ಅವರು ತಮ್ಮ ಇಚ್ಛಾ ಮರಣ ಸಿದ್ಧಿಯ ಪ್ರಕಾರ ತಾವು ಏನು ಮಾಡ್ತಾರೆ ಅಂದರೆ ಅಲ್ಲಿ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಅವರು ತಮ್ಮ ಬದುಕಿನ ಒಂದು ಸಿಂಹಾಲೋಕವನ್ನು ಒಂದು ವಚನದಲ್ಲಿ ಈ ರೀತಿ ಗುರು ಬಸವಣ್ಣನವರು ಮಾಡ್ತಾಯಿದ್ದಾರೆ. ಅಯ್ಯ, ಹಿಂದೆ ನಾನು ಮಾಡಿದ ಮರೆಯಿಂದ ಬಂದೆನಿ ಭವದಲ್ಲಿ, ನಿಮ್ಮ ಲೀಲೆ ನಿಮ್ಮ ವಿನೋದ ಸೂತ್ರದಿಂದ ಲಕ್ಷದ ಮೇಲೆ 96,000 ಗೀತಗಳ ಆಡಿ ಹಾಡಿ ಆ ದಾಸೋಹವೆಂಬ ಮಹಾಗಣಗಳ ಸಂಕುಳದೊಳಗೆನ್ನೆರಿಸಿ ನಿಮ್ಮ ಭಕ್ತಿಯ ಘನವ ನೀವೇ ಮರೆಯಲೆಂದು ಪರವಾದಿ ಬಿಜ್ಜಳನ ತಂದೊಡ್ಡಿ ಎನ್ನನು ಅವನೊಡನೆ ಹೋರಿ 360 ಸತ್ತ ಪ್ರಾಣವನ್ನೆತ್ತಿಸಿ 36 ಕೊಂಡೆ ಗೆಲ್ಲಿಸಿ 88 ಪವಾಡಗಳ ಕೊಂಡಾಡಿ ಮರ್ತ್ಯ ಲೋಕದ ಮಹಾಗಣಗಳ ಒಕ್ಕುದ ನಿಕ್ಕೆ ಎನ್ನ ಸಲಹಿದಿರಿ. ನಿಮ್ಮ ಮಹಾಗಣಗಳು ಮೆಚ್ಚಿ ಎನ್ನ ಸೂತಕವ ತೊಡೆದರು. ಪ್ರಭುದೇವರ ಕರ್ಣದಿಂದ ಪ್ರಾಣಲಿಂಗ ಸಂಬಂಧ ಸಯವಾಯಿತು. ನೀವು ಕಳಿಸಿದ ಬೆಸನು ಸಂದಿತ್ತು ಉಗೆಯನ್ನು ಕೂಡಿಕೊಳ್ಳ ಲಿಂಗದೇವ. ಅಂದರೆ ಗುರು ಬಸವಣ್ಣನವರು ಏನು ಆ ಮರ್ತ್ಯದ ಒಂದು ಆ ಸೃಷ್ಟಿಕರ್ತ ಪರಮಾತ್ಮನ ಒಂದು ಮಣಿಹವನ್ನು ಪೂರೈಸೋಕ್ಕೋಸ್ಕರ ಆತನ ಒಂದು ಆಜ್ಞೆ ಪ್ರಕಾರ ಈ ಭೂಲೋಕಕ್ಕೆ ಬಂದಿದ್ದರು, ಈ ಮರ್ತ್ಯಲೋಕಕ್ಕೆ ಬಂದಿದ್ದರು. ಆ ಕಾರ್ಯ ಎಲ್ಲ ಪೂರೈಸಿದ್ದೀನಿ, ಇನ್ನು ನಾನು ನಿನ್ನೊಳ ಒಂದಾಗ್ತೇನೆ, ನನ್ನ ಕೂಡಿಕೋ ಅಂತ ಹೇಳಿ ಅಲ್ಲಿ ಸೃಷ್ಟಿಕರ್ತ ಪರಮಾತ್ಮನಿಗೆ ಹೇಳ್ತಾರೆ. ಅದಕ್ಕೋಸ್ಕರ ಈ ಶ್ರಾವಣ ಶುದ್ಧ ಪಂಚಮಿಯನ್ನು ಲಿಂಗಾಯತರಾದವರು ಎಲ್ಲ ಬಸವ ಭಕ್ತರು ಏನು ಮಾಡಬೇಕು ಹಾಗಾದರೆ ಅಂತ ಕೇಳಿದಾಗ ಈಗ ಬಸವ ಪಂಚಮಿ ಅಂತ ಹೇಳಿ ನಾವು ನಾಡಿನಾದ್ಯಂತ ಈಗ ಜನ ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ದುರ್ದೈವವಶಾತ್ ಇನ್ನೂ ಕೆಲ ಲಿಂಗಾಯತರು ನಾಗಪಂಚಮಿ ಅಂಥೇಳಿ ನಾಗಪ್ಪಗೆ ಹಾಲು ಇರೋದನ್ನು ಬಿಟ್ಟೇ ಇಲ್ಲ ಅವರು. ಅದು ನಾಗ ಏನೈತಲ್ಲ ಅದು ಹಾಲು ಕುಡಿಯುವಂಥ ಪ್ರಾಣಿ ಅಲ್ಲ, ಹಾಲು ಕುಡಿಯುವಂಥ ಜೀವಿ ಅಲ್ಲದು. ಅದು ಕೇವಲ ಮಾಂಸಾಹಾರಿ, ತತ್ತಿ ತಿನ್ನೋದು, ಇಲಿ ತಿನ್ನೋದು, ಹಾಗೆ ಅದು ಮಾಂಸಾಹಾರಿ ಆಗಿದ್ದರಿಂದ ಅದು ಶಾಕಾಹಾರಿ ಅಲ್ಲ. ಆದರೆ ಈ ಜನ ಏನು ಮಾಡ್ತಾರಂದ್ರೆ ಆ ಹಾಲನ್ನು ಅದಕ್ಕೆ ಹಾಕಿ ಎಲ್ಲ ಹುತ್ತದ ಹುಳಗಳು ಕೂಡಿಕೊಂಡು ಹುತ್ತ ಕಟ್ಟಿರ್ತಾವೆ. ಆ ಹುತ್ತದಲ್ಲಿ ಇದು ನಾಗ ಹೋಗಿ ವಾಸ ಆಗ್ತತಿ. ಅಲ್ಲಿ ನಾಗ ಅದಾನ ಅಂತ ಹೇಳಿ ಇವರೆಲ್ಲ ಹುತ್ತಕ್ಕೆ ಹೋಗಿ ಹಾಲು ಹಾಕಿ ಆ ಮಣ್ಣೆಲ್ಲ ಹಾಲಿನಿಂದ ಕರಗಿ ಆ ಹಾವಿಗೆ ಪ್ರಾಣಹಾನಿ ಆಗ್ತದೆ ಹೊರತು ಅದಕ್ಕೆ ಯಾವುದೇ ಥರದ ಉಪಯೋಗ ಆಗೋದಿಲ್ಲ. ಅದಕ್ಕೋಸ್ಕರ ಗುರು ಬಸವಣ್ಣನವರು ಒಂದು ಕಡೆ ಅವರು ಹೇಳ್ತಾರೆ, ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು, ದಿಟನಾಗರ ಕಂಡರೆ ಕಲ್ಲೆಂಬರು, ಉಂಬ ಜಂಗಮ ಬಂದರೆ ನಡೆ ಎಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯುವರು. ನಿಮ್ಮ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲಕ್ಕಾಗಿದ ಮಿಟ್ಟೆಯಂತ ಪರೆಯ ಕೂಡಲ ಸಂಗಮ ದೇವ. ಅಂದರೆ ಅಲ್ಲಿ ಒಂದು ಕಲ್ಲು ನಾಗಕ್ಕೆ ಒಂದು ಮಣ್ಣಿನಿಂದ ಮಾಡಿದಂಥ ಒಂದು ನಾಗಪ್ಪಿಗೆ ಇವರು ಹಾಲು ಹಾಕ್ತಾರೆ. ಆದರೆ ಅದೇ ಒಂದು ಜೀವಂತ ಹಾವು ಬಂದಿದೆ ಅಂತ ಹೇಳಿದಾಗ ಮನೆಯಲ್ಲಿ ಬಡಗಿ ತೊಗೊಂಡು ಬರ್ರಿ ಇಲ್ಲಿ ಹೊಡೆಯನದನ ಅಂತ ಹೇಳ್ತಾರೆ. ಎಂಥ ಒಂದು ದುರ್ದೈವ ನೋಡಿದ. ಅಲ್ಲಿ ಕಲ್ಲಿಗೆ ಹೋಗಿ ಹಾಲು ಹಾಕೋದು, ಜೀವಂತ ಬಂದಾಗ ಅದನ್ನು ಕೊಲ್ಲೋಕ್ಕೆ ಪ್ರಯತ್ನ ಮಾಡೋದು. ಹಾಗೆ ಇಲ್ಲಿ ಗುರು ಬಸವಣ್ಣನವರು ಸಮಾಜದ ಈ ಕೊರೆಗಳನ್ನು ತೀಡಿ ನಮಗೆ ಒಂದು ಸನ್ಮಾರ್ಗವನ್ನು ಕರುಣಿಸಿದರೂ ಸಹಿತ ನಮ್ಮ ಜನ ಇನ್ನೂ ಮಟ್ಟ ನಾಗಪ್ಪ ಹಾಲು ಹಾಕೋದ ಬಿಟ್ಟೇ ಅಲ್ಲ. ಅದೇನು ಮಾಡ್ತತೋ ಏನೋ, ಏನು ಕಾಡ್ತತೋ ಏನೋ ಅಂತ ಹೇಳಿ ಆ ನಾಗಪ್ಪಿಗೆ ಹಾಲು ಹಾಕೋದ ಮಾಡೇ ಮಾಡ್ತಾರೆ ಅವರು. ಆದರೆ ಲಿಂಗಾಯತರಾದವರು ಲಿಂಗವೊಂದು ಬಿಟ್ಟು ಇಲ್ಲಿ ಕೇವಲ ಅಷ್ಟಾವರಣದ ಪ್ರಕಾರ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ
ವಿಭೂತಿ ರುದ್ರಾಕ್ಷಿ ಮಂತ್ರ ಏನು ಅಷ್ಟಾವರಣಗಳಿದ್ದಾವಲ್ಲ, ಹಾಗೆ ನಾವು ಲಿಂಗಾಯತರಾದವರು ಕೇವಲ ಆ ಸೃಷ್ಟಿಕರ್ತ ಪರಮಾತ್ಮನಾದಂಥ ಕುರುಹಾದಂಥ ಇಷ್ಟಲಿಂಗವನ್ನು ಪೂಜೆ ಮಾಡಬೇಕು. ಅದೇ ರೀತಿ ಈ ಧರ್ಮ ಕೊಟ್ಟಂಥ ಧರ್ಮಗುರು ಅಪ್ಪ ಬಸವ ತಂದೆಯನ್ನು ಪೂಜೆ ಮಾಡಬೇಕು. ಇದಿಷ್ಟೇ ನಮ್ಮ ಕರ್ತವ್ಯ ಹೊರತು ಕಂಡದ್ದನ್ನೆಲ್ಲ ಪೂಜೆ ಮಾಡೋದು ನಮ್ಮ ಕೆಲಸ ಅಲ್ಲ, ನಮ್ಮ ಕರ್ತವ್ಯ ಅಲ್ಲ. ನಾವು ಅಲ್ಲೇ ಆ ಲಿಂಗದಲ್ಲಿಯೇ ಪೂಜೆ ಮಾಡಿ ನಾವು ಲಿಂಗ ಸುಖಿಗಳಾಗಬೇಕು, ಲಿಂಗಾಂಗ ಸಮರಸರಾಗಬೇಕು, ಮತ್ತು ಲಿಂಗೈಕ್ಯರಾಗಬೇಕೇ ಹೊರತು ಮತ್ತೊಂದನ್ನು ಪೂಜೆ ಮಾಡಬಾರ್ದು. ಆದರೂ ಕೆಲವು ಜನ ಮಾಡ್ತಾ ಇದ್ದಾರೆ. ಆದರೆ ಅವರು ಮುಂದಿನ ದಿನಮಾನದಲ್ಲಿ ವಚನಗಳನ್ನು ಓದಿ ವಚನಗಳನ್ನು ಪಚನ ಮಾಡಿಕೊಂಡು ಅಂಥ ಆಚರಣೆಗಳನ್ನು ಬಿಡ್ತಿದ್ದಾರೆ ಅಂತ ಹೇಳಿ ಆಶಿಸುತ್ತಾ, ಈಗ ಅನೇಕ ಬಸವ ದಳಗಳು, ಬಸವ ಕೇಂದ್ರಗಳು, ಬಸವ ಬಳಗ ಎಲ್ಲ ಇವರು ಏನು ಮಾಡ್ತಾಯಿದ್ದಾರೆ ಅಂದರೆ, ಶಾಲೆಯಲ್ಲಿ ಮಕ್ಕಳಿಗೆ ಹೋಗಿ ಹಾಲು ಕುಡಿಸೋದು, ಉಂಡೆ ಕೊಡೋದು, ವಚನ ಸಾಹಿತ್ಯವನ್ನು ಹಂಚೋದು, ಹೀಗೆ ಒಂದು ಸಮಾಜಕ್ಕೆ ಪ್ರೇರಕವಾದಂಥ ಒಂದು ಕಾರ್ಯಗಳನ್ನು ಎಲ್ಲ ಬಸವ ಭಕ್ತರು ಮಾಡ್ತಾಯಿದ್ದಾರೆ. ಅದೇ ರೀತಿ ಆ ಸಂಖ್ಯೆ ಇನ್ನು ಮುಂದೆ ಹೆಚ್ಚಾಗಲಿ ಅಂತ ಆಶಿಸುತ್ತಾ, ಗುರು ಬಸವ ತಂದೆ ಲಿಂಗೈಕ್ಯರಾದಂಥ ಈ ಬಸವ ಪಂಚಮಿಯ ದಿನದಂದು ಎಲ್ಲ ಕೇಳುವವರಿಗೆ ಈ ಮಂಜುನಾಥನ ಅನಂತ ಶರಣಾರ್ಥಿಗಳು. ನನ್ನ ನುಡಿಗೆ ವಿರಾಮ ಕೊಡ್ತಾ ಇದ್ದೇನೆ. ಶರಣಾರ್ಥಿ.